ಎಸ್9 ಫೋಕಸ್ಗೆ ಸ್ವಾಗತ. ನಾನು ಪ್ರಸಾದ್. ರಾಮನಗರದಲ್ಲಿ ಕಾರ್ಯಕ್ರಮದ ವೇಳೆ ಸಚಿವ ಸಂಸದರ ಗಲಾಟೆ ನಡೆದಿದೆ. ಡಾಕ್ಟರ್ ಅಶ್ವಥ್ ನಾರಾಯಣ್, ಸಂಸದ ಡಿಕೆ ಸುರೇಶ್ ಮಧ್ಯೆ ಗಲಾಟೆ ಉಂಟಾಗಿದೆ. ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಭಾಷಣಕ್ಕೆ ಡಿಕೆ ಸುರೇಶ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕಾಲದಲ್ಲಿ ಅಡಿಗಲ್ಲು, ನಮ್ಮ ಕಾಲದಲ್ಲಿ ಉದ್ಘಾಟನೆ, ನಮ್ಮ ಸರ್ಕಾರದಲ್ಲಿ ಬೇರೆ ಸರ್ಕಾರದ ರೀತಿ ಅಲ್ಲ ಅಂತ ಅಶ್ವಥ್ ನಾರಾಯಣ್ ಭಾಷಣ ಮಾಡಿದ್ದಾರೆ. ನೀರಾವರಿ ಯೋಜನೆ ಬಿಜೆಪಿ ಸರ್ಕಾರದಿಂದ ಮಾತ್ರ ಸಾಧ್ಯ, ನಮ್ಮ ಅಭಿವೃದ್ಧಿ ಮಾಡಿಕೊಳ್ಳುವುದನ್ನ ಮಾತ್ರ ಮಾಡಿಕೊಳ್ಳುವುದಿಲ್ಲ ಅಂತ ಡಾಕ್ಟರ್ ಅಶ್ವಥ್ ನಾರಾಯಣ್ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. ಈ ವೇಳೆ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಚಿವ ಅಶ್ವಥ್ ನಾರಾಯಣ್ ಜೊತೆ ಡಿಕೆ ಸುರೇಶ್ ವಾಕ್ಸಮರ ನಡೆಸಿದ್ದಾರೆ. ಈ ಬಗ್ಗೆ ಒಂದು ವಿಶೇಷ ವರದಿ ಇಂದಿನ ಎಸ್9 ಫೋಕಸ್ ನಲ್ಲಿ. ಸರ್, ಬಹಳ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಕುಮಾರಸ್ವಾಮಿ ಅವರು ಒಂದು ಮಟ್ಟಕ್ಕೆ ಮಾಡಿದ್ದಾರೆ, ಜಿಲ್ಲೆ ಮಾಡಿದ್ದಾರೆ, ಒಂದಿಷ್ಟು ಕೆಲಸ ಮಾಡಿದ್ದಾರೆ. ನಾವು ಅದನ್ನು ಮೀರಿ ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಅದನ್ನು ಮೀರಿ ಇವತ್ತು ಅವ್ರೇನು ಸ್ಮಾರ್ಟ್ ಸಿಟಿ ಅಂತ ಹೇಳ್ಕೊತೀರ, ಆ ಸ್ಮಾರ್ಟ್ ಸಿಟಿನೂ ಕಾರ್ಯರೂಪಕ್ಕೆ ತರುವಂಥದ್ದು ಮಾಡ್ತಾ ಇದ್ದೀವಿ. ಮರೂರಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು ಅಂತಿದ್ದೀವಿ, ಯೂನಿವರ್ಸಿಟಿ ತರ್ತಾ ಇದ್ದೀವಿ, ಬ್ಯಾಂಗ್ಳೂರು ಯೂನಿವರ್ಸಿಟಿ ತರ್ತಾ ಇದ್ದೀವಿ, ಅಲ್ಲಿ ರಾಮನಗರ ಕ್ಯಾಂಪಸ್ ಮಾಡ್ತಿದ್ದೀವಿ, ಹೆಲ್ತ್ ಯೂನಿವರ್ಸಿಟಿ ಮಾಡ್ತಿದ್ದೀವಿ, ಹೇಳ್ತಾ ಹೋಗ್ತಿದ್ರೆ ಸಿಲ್ಕ್ ಮಾರ್ಕೆಟ್ ಮಾಡ್ತಾ ಇದ್ದೀವಿ, ಫುಡ್ ಪ್ರೊಸೆಸಿಂಗ್ ಯೂನಿಟ್, ಇದು ಅಗ್ರಿಕಲ್ಚರ್ ಡಿಮ್ಯಾಂಡ್ ಅಗ್ರಿಗೇಷನ್. ಇವರೆಲ್ಲ ಏನು ಯೋಚನೆ ಮಾಡೋಕ್ಕಾಗಲ್ಲ ನಿಖಿಲ್ ಅಂತ ಎಲ್ಲ ಯೋಚನೆ ಮಾಡಿ ಏನೊಂದು ಮಾಡ್ರೆ ನಮ್ಮ ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋದನ್ನ ಪ್ರತಿಯೊಂದು ಆಸ್ಪೆಕ್ಟ್ ಗಮನದಲ್ಲಿ ಇಟ್ಕೊಂಡು ನಾವು ಮಾಡಕೊಟ್ಟಿರುವಂತವ್ರು. ಹಾಗೆ ಇವತ್ತು ಇವರಿಂದ ಅಭಿವೃದ್ಧಿ ಅನ್ನೋಂಥದ್ದು ಕೇವಲ ಏನೋ ಒಂದಿಷ್ಟು ಕೆಲಸಗಳು ಸಣ್ಣ ಪುಟ್ಟ ಮಾಡಿಕೊಳ್ಳೋದಲ್ಲ. ಇವರು ಅಲ್ಲಿ ಭಾಗದ ಪ್ರತಿನಿಧಿಗಳು, ಮುಖ್ಯಮಂತ್ರಿಗಳಾದವರು, ಹಲವಾರು ವರ್ಷ ಮಂತ್ರಿಗಳು ಆಗಿರುವಂತವ್ರು. ಇವರು ಅಲ್ಲೇ ನಿಂತ್ಕೊಂಡಿರೋರು, ಮಾಡ್ತಾ ಇರೋರು ಯಾವ ರೀತಿ ಮಾಡಬೇಕಾಗುತ್ತೆ. ನಾನು ಆ ಮಟ್ಟಕ್ಕೆ ಏನು ಅವ್ರನ್ನ ನೋಡಿರೋಂಥದ್ದು ಇಲ್ಲ, ಮಾಡಿರ್ಬೋದು. ಆದ್ರೆ ನಾವು ಅದನ್ನು ಮೀರಿ ಮಾಡಬೇಕು. ಅವ್ರಿಗೂ ಸಹ ಹೇಗೆ ಕೆಲಸ ಮಾಡಬಹುದು ಅಂತ ತೋರಿಸುವಂತ ಪ್ರಯತ್ನವನ್ನು ನಾವು ಮಾಡಿರುವಂತದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಏನೇ ಘೋಷಣೆ ಮಾಡಿರ್ಬೋದು, ಘೋಷಣೆ ಮಾಡಿದ್ರು ಅದನ್ನೆಲ್ಲ ಕಾರ್ಯರೂಪಕ್ಕೆ ತಂದು ಟೆಂಡರ್ ಮಾಡಿ ಕಾರ್ಯರೂಪಕ್ಕೆ ತರ್ತಿರೋರು ಯಾರು? ನಾವು. ಹಲವಾರು ಕಾರ್ಯಕ್ರಮ ಹೇಳಿರ್ಬೋದು, ಈ ರೀತಿ ಒಂದಾಗಿರ್ತದೆ. ಮತ್ತೆ ಇವತ್ತು ನಾನು ಹೇಳ್ಬೇಕಂದ್ರೆ ಇವತ್ತಿನ ಘಟನೆ ಕಾಂಗ್ರೆಸ್ ಪಕ್ಷದ ನಡವಳಿಕೆ ಮತ್ತು ಅದರಲ್ಲೂ ವಿಶೇಷವಾಗಿ ಡಿಕೆ ಬ್ರದರ್ಸ್ ಅಲ್ಲಿ ಇದ್ದಂತ ಡಿಕೆ ಸುರೇಶಿನ ವರ್ತನೆ, ಅದನ್ನ ಸಮಜಾಯಿಸಿಕೊಂಡು ಏನೆಲ್ಲ ಮಾತಾಡ್ತಿರೋರು ಡಿಕೆ ಶಿವಕುಮಾರ್ ಖಂಡಿಸ್ಬೇಕಿತ್ತು. ಇದು ನನ್ನ ತಮ್ಮ ನಡವಳಿಕೆ ಮಾಡಿದಂತ ನಡವಳಿಕೆ ಸರಿಯಿಲ್ಲ ಅಂತ ಒಬ್ಬ ಯೋಗ್ಯವಾದಂತ ಉತ್ತಮವಾದಂತ ರಾಜಕಾರಣಿ ಏನಾರಾಗಿದ್ರೆ ಅವರು ಇವತ್ತು ಖಂಡಿಸ್ಬೇಕಿತ್ತು. ಅವ್ರ ತಮ್ಮ ನಡ್ಕೊಂಡಿದ್ದಂತ ನಡವಳಿಕೆನ ಖಂಡಿಸ್ಬೇಕಿತ್ತು. ಅದನ್ನ ಸಮಜಾಯಿಸಿಕೊಂಡು ಒಬ್ಬ ಮುಖ್ಯಮಂತ್ರಿಯವರು ಬಂದಾಗ ಯಾವ ರೀತಿ ನಡ್ಕೊಂಡಿದ್ದಾರೆ. ನಿಜಕ್ಕೂ ಕಾಂಗ್ರೆಸ್ಸಿನ ದುಸ್ಥಿತಿ ಅವರ ಯೋಚನೆಗಳು, ಅವರ ಅರ್ಹತೆಗಳು, ವ್ಯಕ್ತಿತ್ವವನ್ನ ಪ್ರತಿನಿಧಿಸ್ತಿದೆ. ನನಗೆ ಬಹಳ ಇವತ್ತು ನೋಡಿರಂತ ಇವರ ನಡವಳಿಕೆ ಇಡೀ ದೇಶ ನೋಡುವಂತದ್ದಾಯ್ತು. ಇವರ ಕೆಟ್ಟ ನಡವಳಿಕೆ ಇವರಿಗೆ ತಕ್ಕ ಪಾಠವನ್ನ ಜನ ಕಲಿಸ್ತಾರೆ ಅಂತ ಸಂಪೂರ್ಣ ವಿಶ್ವಾಸ ಇದೆ. ಅವ್ರ ಇಳಿಮುಖ ಅಂತ ಹೇಳಿದ್ದೀನಿ. ಇವತ್ತಿಂದ ಅವ್ರು ಪ್ರಾರಂಭ ಆಗಿರುವಂತದ್ದು ಅವರ ಇಳಿಮುಖ. ಇನ್ನು ನೋಡಿ ಅವ್ರ ಇಳಿಮುಖ ಅಷ್ಟಕ್ಕೆ ಸೀಮಿತ ಆಗಲ್ಲ. ನಾವು ಹೆಲ್ತ್ ಸಿಟಿನೂ ಸಹ ಮಾಡ್ತೀವಿ. ಏನ್ ಮಾಡ್ತೀವಿ? ಹೆಲ್ತ್ ಸಿಟಿ ಮಾಡ್ತೀವಿ. ಇದ್ರ ಜೊತೆಗೆ ಇಷ್ಟು ಕಾರ್ಯಕ್ರಮವನ್ನು ಕೊಟ್ಟು ವಿಶ್ವಾಸವನ್ನು ಕೊಟ್ಟು ಹೇಳಕ್ ಬಂದಿರುವಂತದ್ದು ಡಾಕ್ಟರ್ ಇವತ್ತು ಅವ್ರು ಜಿಲ್ಲೆಗೆ ಬಂದ್ರು. ಇವತ್ತು ಬಂದು ಒಳ್ಳೆ ಸಂದೇಶವನ್ನು ಕೊಟ್ಟು ಮಾಡ್ತಾ ಇದ್ದೀವಿ. ಆದ್ಮೇಲೆ ಇವತ್ತು ಬಂದಿರೋದೇ ಪ್ರಗತಿ ಕೊಡ್ಲಿಕ್ಕೋಸ್ಕರ ಬಂದಿರುವಂತದ್ದು. ವಿಶೇಷವಾಗಿ ಕೇವಲ ಮಾತಿನಲ್ಲ, ಕೆಲಸದಲ್ಲಿ. ಹಾಗೆ ನಮ್ಮ ಚನ್ನಪಟ್ಟಣದ ರಾಮನಗರ ಜಿಲ್ಲೆಗೆ ಆಗ ಇರಿಗೇಷನ್ ಮಂತ್ರಿ ಬಸವರಾಜ ಬೊಮ್ಮಾಯಿ, ಮುಖ್ಯಮಂತ್ರಿಗಳು ನಮ್ಮ ಯಡಿಯೂರಪ್ಪ ಇದ್ರು. ಆ ಕಾಲದಲ್ಲಿ ನಮ್ಮ ಜೋಡಿ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿಯವರ ಜೋಡಿ ಜೊತೆಗೆ ತ್ರಿಮೂರ್ತಿಯಾಗಿ ಕೆಲಸ ಮಾಡುವಂತವರು ನಮ್ಮ ಯೋಗೇಶ್ವರ ವಿಧಾನ ಪರಿಷತ್ನ ಸದಸ್ಯರು. ಹೇಗೆ ಮಾಡಬಹುದು ಅಂತ ತೋರಿಸ್ಕೊಟ್ಟವರು ನಮ್ಮ ಯೋಗೇಶ್ವರ. ಅವರ ಭಗೀರಥ, ಚನ್ನಪಟ್ಟಣದ ಭಗೀರಥ, ನಮ್ಮ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಭಗೀರಥರು ಅಂತ ಬಹಳ ವಿಶ್ವಾಸದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಗವಿಕಲರಿಗೆ ಅಧಿಕಾರ ವಹಿಸಿಕೊಂಡಿದ್ದ 24 ಗಂಟೆ ಒಳಗೆ ಪ್ರತಿಯೊಬ್ಬ ವ್ಯಕ್ತಿಗೂ 50 ಲಕ್ಷ ಜನಕ್ಕೆ 200 ರೂಪಾಯಿ ಮಹಾಶಾಸನವನ್ನು ಹೆಚ್ಚಿಸಿದಂತ ಏಕೈಕ ವ್ಯಕ್ತಿಗಳು ನಮ್ಮ ಮುಖ್ಯಮಂತ್ರಿಗಳು. ಇವತ್ತು ರೈತರ ಮಕ್ಕಳು ವ್ಯವಸಾಯ ಮಾಡೋದ್ರಲ್ಲಿ ಶಿಕ್ಷಣವನ್ನು ಪಡೆಯಬೇಕು. ಶಿಕ್ಷಣವನ್ನು ಪಡೆಯಬೇಕು ಅಂತ ಏಕೈಕ ದೃಷ್ಟಿಯಿಂದ ಅಧಿಕಾರ ವಹಿಸಿಕೊಂಡಿದ್ದ
ಡಿಜಿಟಲ್ ನಿಧಿಯನ್ನ ರೈತರ ಮಕ್ಕಳಿಗೆ ಕೊಟ್ಟಂತ ನಮ್ಮ ರೈತನ ಮಗ ನಮ್ಮ ಮುಖ್ಯಮಂತ್ರಿಯಾದಂತ ಬಸವರಾಜ ಬೊಮ್ಮಾಯಿ ಅವರು. ಈ ರೀತಿ ಅಮೃತ ಮಹೋತ್ಸವ ಯೋಜನೆ, ಅಮೃತ ಮಹೋತ್ಸವ ಯೋಜನೆಯಲ್ಲಿ ಎಲ್ಲ ಇಲಾಖೆಗಳಲ್ಲೂ ಎಲ್ಲ ಕಾರ್ಯಕ್ರಮಗಳಲ್ಲೂ ವಿಶೇಷವಾಗಿ ದೀನ ದಲಿತರಿಗೆ, ಹಿಂದುಳಿದವರಿಗೆ, ಮಹಿಳೆಯರಿಗೆ, ರೈತರಿಗೆ ಒಂದು ಚಿಕ್ಕ ಮಗುವಿನಿಂದ ಹಿಡಿದು ಎಲ್ಲರಿಗೂ ಸಲ್ಲುವಂತ ರೀತಿಯಲ್ಲಿ ಅಮೃತ ಯೋಜನೆಯನ್ನು ಕೊಟ್ಟಂತ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ರಾಮನಗರದಲ್ಲಿ ಕಾರ್ಯಕ್ರಮದ ವೇಳೆ ಸಂಸದರ ಗಲಾಟೆ ನಡೆದಿದೆ. ಡಾಕ್ಟರ್ ಅಶ್ವಥ್ ನಾರಾಯಣ್, ಸಂಸದ ಡಿಕೆ ಸುರೇಶ್ ಮಧ್ಯೆ ಗಲಾಟೆ ಉಂಟಾಗಿದೆ. ಸಚಿವ ಡಾಕ್ಟರ್ ಅಶ್ವಥ್ ಭಾಷಣಕ್ಕೆ ಡಿಕೆ ಸುರೇಶ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕಾಲದಲ್ಲಿ ಅಡಿಗಲ್ಲು, ನಮ್ಮ ಕಾಲದಲ್ಲಿ ಉದ್ಘಾಟನೆ, ನಮ್ಮ ಸರ್ಕಾರದಲ್ಲಿ ಬೇರೆ ಸರ್ಕಾರದ ರೀತಿ ಅಲ್ಲ ಅಂತ ಅಶ್ವಥ್ ನಾರಾಯಣ್ ಭಾಷಣ ಮಾಡಿದ್ದಾರೆ. ನೀರಾವರಿ ಯೋಜನೆ ಬಿಜೆಪಿ ಸರ್ಕಾರದಿಂದ ಮಾತ್ರ ಸಾಧ್ಯ, ನಮ್ಮ ಅಭಿವೃದ್ಧಿ ಮಾಡಿಕೊಳ್ಳುವುದನ್ನ ಮಾತ್ರ ಮಾಡಿಕೊಳ್ಳಲ್ಲ ಅಂತ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಚಿವ ಅಶ್ವಥ್ ನಾರಾಯಣ್ ಜೊತೆ ಡಿಕೆ ಸುರೇಶ್ ವಾಕ್ಸಮರ ನಡೆದಿದೆ. ಅಶ್ವಥ್ ಬಳಿಯಿದ್ದ ಮೈಕ್ ಎಂಎಲ್ಸಿ ರವಿ ಹಿಡಿದು ಎಳೆದಾಡಿದ್ದಾರೆ. ಏನು ತಪ್ಪಾಗಿದೆ ಅಂತ ಕೂಗೋದು, ಕೆಲಸದಲ್ಲಿ ತೋರಿಸಿ ಕಾರ್ಯಕ್ರಮದಲ್ಲಿ ಗಲಾಟೆ ಮಾಡೋದಾ ಅಂತ ಡಾಕ್ಟರ್ ಅಶ್ವಥ್ ನಾರಾಯಣ್ ಪ್ರಶ್ನೆ ಮಾಡಿದ್ದಾರೆ. ನಾವು ಏನು ಮಾಡಿದ್ದೇವೆ ಎಂಬುದನ್ನು ತೋರಿಸುತ್ತೇವೆ. ಜಿಲ್ಲೆಗೆ ವಂಚನೆ ಮಾಡಲು ಬಂದಿಲ್ಲ. ಸಿಎಂ ಬಂದಾಗ ಅವರಿಗೆ ಅಗೌರವ ತೋರಿಸ್ತೀರಾ? ಸಿಎಂ ಸಹಕಾರ ಕೊಡಲು ಬಂದಿದ್ದಾರೆ, ರಾಜಕಾರಣಕ್ಕೆ ಅಲ್ಲ. ರಾಮನಗರ ಜಿಲ್ಲೆಯಲ್ಲಿ ನಮ್ಮ ಪ್ರತಿನಿಧಿ ಇಲ್ಲದಿದ್ದರೂ ಕೈಬಿಟ್ಟಿಲ್ಲ, ಜಿಲ್ಲೆಯನ್ನ ಅಭಿವೃದ್ಧಿಯಿಂದ ಕೈಬಿಟ್ಟಿಲ್ಲ ಅಂತ ಸಚಿವ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಸಚಿವ ಅಶ್ವಥ್ ಭಾಷಣ ವಿರೋಧಿಸಿ ವೇದಿಕೆಯಲ್ಲಿ ಧರಣಿ ನಡೆಸಲಾಗಿದೆ. ವೇದಿಕೆಯಲ್ಲಿ ಕುಳಿತು ಕೈ ಸಂಸದ ಡಿಕೆ ಸುರೇಶ್ ಧರಣಿ ಮಾಡಿದ್ದಾರೆ. ಬಿಜೆಪಿ ಬಂದ ಮೇಲೆ ರೇಷ್ಮೆಗೆ ಬೆಲೆ ಬರಲಿಲ್ಲ, ಜನಪ್ರತಿನಿಧಿಗಳ ಸಭೆ ಕರೆದಿಲ್ಲ. ಸಂಸ್ಕೃತ ಯಾವುದು? ಆರ್ಎಸ್ಎಸ್ನವರು ಹೇಳಿಕೊಟ್ರ? ನಮ್ಮ ಸಂಸ್ಕೃತಿಯ ಬಗ್ಗೆ ಮಾತನಾಡೋದು ಬೇಡ. ಆರೋಗ್ಯ ವಿವಿಗೆ ವಿರೋಧ ವ್ಯಕ್ತಪಡಿಸಿದ್ದು ಸಚಿವ ಅಶ್ವಥ್ ನಾರಾಯಣ್. ಸಿಂಡಿಕೇಟ್ನಲ್ಲಿ ವಿರೋಧ ವ್ಯಕ್ತಪಡಿಸಿದ್ದು ಸಚಿವ ಅಶ್ವಥ್ ಅಂತ ಸಂಸದ ಡಿಕೆ ಸುರೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂತ್ರಿಗಳು ಈ ರೀತಿ ನಡೆದುಕೊಳ್ಳೋದಿಲ್ಲ. ಸಚಿವರು ಸವಾಲೆಸೆದು ಕರೆದಾಗ ಸುಮ್ಮನೆ ಕೂರಲು ಆಗಿಲ್ಲ. ಇದು ರಾಜ್ಯ ಸರ್ಕಾರದ ವತಿಯಿಂದ ನಡೆದ ಕಾರ್ಯಕ್ರಮ, ಆದರೆ ಇದು ಬಿಜೆಪಿ ಕಾರ್ಯಕ್ರಮದಂತೆ ಕಾಣ್ತಾ ಇತ್ತು. ರಾಮನಗರ ಜಿಲ್ಲಾ ಪಂಚಾಯತ್ ವತಿಯಿಂದ ಅನುದಾನ ಪಡೆದಿದ್ದಾರೆ. ಇಲ್ಲಿ ಹಾಕಿರುವ ಎಲ್ಲ ಕಲ್ಲುಗಳನ್ನ ನಾವು ತಂದಿದ್ವಿ. ಸಚಿವರು ಎಲ್ಲವನ್ನೂ ನಾವೇ ಮಾಡಿದ್ದೇವೆ ಅಂತ ವೀರಾವೇಶ ಪ್ರದರ್ಶನ ಮಾಡಿದಾಗ ಸುಮ್ಮನೆ ಇರಲಾಗಲಿಲ್ಲ. ಸಿಎಂ ಸಮ್ಮುಖದಲ್ಲಿ ವೇದಿಕೆಯಲ್ಲಿ ಅವರಿಗೆ ಉತ್ತರ ಕೊಟ್ಟಿದ್ದೇವೆ ಅಂತ ಘಟನೆಯ ಬಳಿಕ ರಾಮನಗರದಲ್ಲಿ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಹೇಳಿಕೆ ನೀಡಿದ್ದಾರೆ. ವೇದಿಕೆಯಲ್ಲಿ ನಡೆದ ಘಟನೆ ಸಿಎಂರಲ್ಲಿ ಕ್ಷಮೆಯಾಚಿಸುವೆ, ಸಿಎಂ ಬಸವರಾಜ ಬೊಮ್ಮಾಯಿಗೆ ಮಾತ್ರ ಕ್ಷಮೆಯಾಚಿಸುತ್ತೇನೆ ಅಂತ ರಾಮನಗರದಲ್ಲಿ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಕ್ಷಮೆಯಾಚನೆ ಮಾಡಿದ್ದಾರೆ. ನಾವು ಯಾರಿಂದಲೂ ಪಾಠ ಹೇಳಿಕೊಳ್ಳುವ ಅವಶ್ಯಕತೆ ಇಲ್ಲ. ರಾಮನಗರ ಜಿಲ್ಲೆಯ ಜನ ಯಾರಿಗೂ ಹೆದರಿಕೊಳ್ಳುವ ಜನರಲ್ಲ ಅಂತ ರಾಮನಗರದ ವೇದಿಕೆ ಕಾರ್ಯಕ್ರಮದಲ್ಲಿ ಡಿಕೆ ಸುರೇಶ್ ಹೇಳಿದ್ದಾರೆ. ರಾಮನಗರ ಜಿಲ್ಲೆಯ ಅಭಿವೃದ್ಧಿಯ ವಿಚಾರದಲ್ಲಿ ಸಹಕಾರ ನೀಡುವೆ. ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯಕ್ಕೆ ಚಾಲನೆ ಕೊಡಿ. ನಮ್ಮ ಜಿಲ್ಲಾಸ್ಪತ್ರೆ ಉದ್ಘಾಟನೆಗೆ ಬರುತ್ತಿದ್ದಾರೆಂದು ಅಂದುಕೊಂಡಿದ್ದೆ. ರಾಮನಗರ ಜಿಲ್ಲೆಯ ಅಭಿವೃದ್ಧಿಗೆ ಹಣಕಾಸಿನ ಅವಶ್ಯಕತೆ ಇದೆ. ರಾಮನಗರದಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸಿಎಂ ಬಂದಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಸಂದರ್ಭ ಇದು. ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ರಾಮನಗರ ಜನರ ಕೊಡುಗೆ. ಪ್ರತಿಮೆ ಅನಾವರಣ ಕಾರ್ಯಕ್ರಮ ಹಬ್ಬದಂತೆ ಆಗಬೇಕಾಗಿತ್ತು. ಕಾರ್ಯಕ್ರಮಕ್ಕೆ ಸಿಎಂ ಬಂದಿದ್ದಕ್ಕೆ ಗೌರವ ಇದೆ. ರಾಜಕೀಯ ಭಿನ್ನಾಭಿಪ್ರಾಯವಿದ್ರೂ ಒಂದಾಗಿ ಕೆಲಸ ಮಾಡಿದ್ದೇವೆ. ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಿದ್ದೇವೆ. ಬಿಜೆಪಿಯವರು ರಾಮನಗರಕ್ಕೆ ಏನು ಕೊಟ್ಟಿದ್ದಾರೆ ಎಂಬ ಪಟ್ಟಿ ಇದೆ ಅಂತ ಡಿಕೆ ಸುರೇಶ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇದ್ದ ವೇದಿಕೆಯ ಮೇಲೆಯೇ ಸಂಸದ ಡಿಕೆ ಸುರೇಶ್ ಸಚಿವ ಅಶ್ವಥ್ ನಾರಾಯಣ್ ಮಧ್ಯೆ ಕಿತ್ತಾಟ ತುಂಬಿದ ವೇದಿಕೆಯಲ್ಲಿ ರಾಜಕೀಯ ರಣರಂಗ ಸೃಷ್ಟಿ ಮಾಡಿತ್ತು.
ರಾಮನಗರದಲ್ಲಿ ನಿನ್ನೆ ನಡೆದಿದ್ದು ಗಲಾಟೆಯಲ್ಲಿ ನಮ್ಮದೇ ಸರ್ಕಾರ, ನಾನೇ ಸಚಿವ ಅಂತ ಅಶ್ವಥ್ ನಾರಾಯಣ್, ಇದು ನಮ್ ಜಿಲ್ಲೆ, ನನ್ನ ಕೋಟೆ ಅಂತ ಸಂಸದ ಡಿಕೆ ಸುರೇಶ್ ಎರಗಿದ್ರು. ಸದ್ಯ ಈ ಗಲಾಟೆ ಸಂಬಂಧ ಡಿಕೆ ಸುರೇಶ್ ಮಾತನಾಡಿ ಸ್ಪಷ್ಟನೆ ನೀಡಿದ್ದಾರೆ. ರಾಮನಗರ ಜಿಲ್ಲೆಯ ಜನರ ಗೌರವ ಉಳಿಸಬೇಕಾಗಿದ್ದು ನನ್ನ ಗೌರವ. ಹೀಗಾಗಿ ಬಿಜೆಪಿ ಮಾತನಾಡುತ್ತಿದ್ದದನ್ನು ನಿಲ್ಲಿಸಲು ನಾನು ಪ್ರಯತ್ನಿಸಿದೆ ಎಂದು ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋ ಬಿಜೆಪಿ ಕಾರ್ಯಕರ್ತರಿಗೆ ಅಭಿನಂದಿಸುವೆ. ಮಾಧ್ಯಮಗಳ ವ್ಯಾಖ್ಯಾನ ನೋಡಿದ್ದೇನೆ. ಸಭೆಯನ್ನ ಹೊರತುಪಡಿಸಿ ನಾವು ಬಿಜೆಪಿಯವರು ನಾವು ಮಾಡೋದು ಹೀಗೆ, ಗಣಿಸಿದ್ರೆ ಬನ್ನಿ ಅಂತ ಸವಾಲು ಹಾಕಿದಾಗ ಅದು ನನಗೆ ಹಾಕಿದ ಸವಾಲಲ್ಲ, ರಾಮನಗರದ ಜನತೆಗೆ ಹಾಕಿದ ಸವಾಲು. ಕೆಂಪೇಗೌಡರು ಅಂಬೇಡ್ಕರ್ಗೆ ಮಾಡಿದ ಅವಮಾನ. ರಾಮನಗರಕ್ಕೆ ಬಂದು ಗಂಡಸ್ತನ ಮಾತನಾಡ್ತೀರಾ? ಇದು ರಾಮನಗರ ಜನತೆಗೆ ಹಾಕಿದ ಸವಾಲು ಗೊತ್ತಾ? ಡಿಕೆ ಸುರೇಶ್ ಗುಡುಗಿದ್ದಾರೆ. ರಾಮನಗರ ಜಿಲ್ಲೆಯ ಜನರ ಗೌರವ ಉಳಿಸಬೇಕಾಗಿದ್ದು ನನ್ನ ಜವಾಬ್ದಾರಿ. ಹೀಗಾಗಿ ಬಿಜೆಪಿ ಮಾಡ್ತಾ ಇದ್ದದನ್ನ ನಿಲ್ಲಿಸಲು ನಾನು ಪ್ರಯತ್ನಿಸಿದೆ ಎಂದು ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋ ಬಿಜೆಪಿ ಕಾರ್ಯಕರ್ತರಿಗೆ ಅಭಿನಂದಿಸುವೆ. ಮಾಧ್ಯಮಗಳ ವ್ಯಾಖ್ಯಾನ ನಾನು ನೋಡಿದ್ದೇನೆ ಅಂತ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇದ್ದ ವೇದಿಕೆ ಮೇಲೆ ಸಂಸದ ಡಿಕೆ ಸುರೇಶ್, ಸಚಿವ ಅಶ್ವಥ್ ನಾರಾಯಣ್ ಮಧ್ಯ ನಡೆದ ಕಿತ್ತಾಟ ತುಂಬಿದ ವೇದಿಕೆಯಲ್ಲಿ ರಾಜಕೀಯ ರಣರಂಗ ಸೃಷ್ಟಿ ಮಾಡಿತು. ರಾಮನಗರದಲ್ಲಿ ನಿನ್ನೆ ನಡೆದಿದ್ದು ಗಲಾಟೆಯಲ್ಲಿ ನಮ್ಮದೇ ಸರ್ಕಾರ, ನಾನೇ ಸಚಿವ ಅಂತ ಅಶ್ವಥ್ ನಾರಾಯಣ್, ಇದು ನಮ್ ಜಿಲ್ಲೆ, ನನ್ನ ಕೋಟೆ ಅಂತ ಸಂಸದ ಡಿಕೆ ಸುರೇಶ್ ಎರಗಿದ್ರು. ಸದ್ಯ ಈ ಗಲಾಟೆ ಸಂಬಂಧ ಡಿಕೆ ಸುರೇಶ್ ಮಾತನಾಡಿ ಸ್ಪಷ್ಟನೆ ನೀಡಿದ್ದಾರೆ. ರಾಮನಗರ ಜಿಲ್ಲೆಯ ಜನರ ಗೌರವ ಉಳಿಸಬೇಕಾಗಿದ್ದು ನನ್ನ ಜವಾಬ್ದಾರಿ. ಹೀಗಾಗಿ ಬಿಜೆಪಿ ಮಾತನಾಡ್ತಾ ಇದ್ದದನ್ನ ನಿಲ್ಲಿಸಲು ನಾನು ಪ್ರಯತ್ನ ಮಾಡಿದೆ ಎಂದು ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋ ಬಿಜೆಪಿಯ ಕಾರ್ಯಕರ್ತರಿಗೆ ಅಭಿನಂದಿಸುವೆ. ಬಿಜೆಪಿಯ ಕಾರ್ಯಕರ್ತರು ಇದರ ಬಗ್ಗೆ ಮಾತನಾಡಿದ್ದಾರೆ. ಮಾಧ್ಯಮಗಳ ವ್ಯಾಖ್ಯಾನವನ್ನು ನೋಡಿದ್ದೇನೆ. ಸಭೆಯನ್ನ ಹೊರತುಪಡಿಸಿ ನಾವು ಬಿಜೆಪಿಯವರು ನಾವು ಮಾಡೋದು ಹೀಗೆ, ಗಣಿಸಿದ್ರೆ ಬನ್ನಿ ಅಂತ ಸವಾಲು ಹಾಕಿದಾಗ ಅದು ನನಗೆ ಹಾಕಿದ ಸವಾಲಲ್ಲ, ರಾಮನಗರದ ಜನರಿಗೆ ಹಾಕಿದ ಸವಾಲು. ಕೆಂಪೇಗೌಡರು ಅಂಬೇಡ್ಕರ್ಗೆ ಮಾಡಿದ ಅಪಮಾನ. ಡಿಕೆ ಸುರೇಶ್ ನೆಪ ಮಾತ್ರ. ರಾಮನಗರದ ಜನರ ಸ್ವಾಭಿಮಾನಕ್ಕೆ ನುಗ್ಗುವ ಕೆಲಸ ಮಾಡಿದ್ದಾರೆ. ನಿನ್ನೆ ಸಿಎಂ ಸಭೆಯಲ್ಲಿ ಸಚಿವ ಅಶ್ವಥ್ ನಾರಾಯಣ್ಗೆ ಸ್ವತಃ ಸಿಎಂ ನೀವು ಭಾಷಣ ಮಾಡಿದ್ದು ಸರಿಯಿಲ್ಲ, ಸಾಕು ಅಂತ ಹೇಳಿದ್ರು ಸಹ ಕರ್ನಾಟಕದ ಎಲ್ಲ ಯುವಕರಿಗೆ ಅವಮಾನ ಮಾಡೋ ಕೆಲಸ ಸಚಿವರು ಮಾಡಿದ್ರು. ರಾಮನಗರ ಜಿಲ್ಲೆಗೆ ಬಂದು ಗಂಡಸ್ತನದ ಮಾತನಾಡಿದ್ದಾರೆ. ಗಂಡಸ್ತನದ ಬಗ್ಗೆ ಚರ್ಚೆ ಮಾಡಲು ಸಮಯ ನಿಗದಿ ಮಾಡಿ ಅಂತ ಸಿಎಂ ಎದುರೇ ಹೇಳಿದ್ದೇನೆ. ನನಗೆ ಪಲಾಯನ ಮಾಡಲು ಬೇಕಿಲ್ಲ. ಗಂಡಸ್ತನದ ಮಾತು ಯಾಕೆ ಬರುತ್ತೆ? ಬಿಜೆಪಿ ರಾಜ್ಯಾಧ್ಯಕ್ಷರೇ ಗಂಡಸ್ತನದ ಬಗ್ಗೆ ಮಾತನಾಡೋದು ನಿಮ್ಮ ಸಂಸ್ಕೃತಿಯೇ. ಅಶ್ವಥ್ ನಾರಾಯಣ ಅವರ ಸ್ಟೈಲು ದಿಮಾಕನ್ನ ಅಶೋಕ್ ಅವರಿಗೆ ತೋರಿಸಿ. ಅಶೋಕರನ್ನ ಅದೇನೋ ಸಾಮ್ರಾಟ್ ಅಂತ ಕರೀತಾರಂತೆ. ನಾನು ಯಾವತ್ತೂ ಹಾಗೆ ಕರೆದಿಲ್ಲ. ಪ್ರಚೋದನೆ ಮತ್ತು ಭಾವನಾತ್ಮಕ ವಿಚಾರಗಳು ಬಿಜೆಪಿ ಅಜೆಂಡಾ. ಧರ್ಮ ಸಂಸ್ಕೃತಿ ಇದ್ಯಾವುದು ಅವರಲ್ಲಿ ಇಲ್ಲ. ಪ್ರಚೋದನೆ ಮತ್ತು ಭಾವನಾತ್ಮಕ ವಿಚಾರಗಳನ್ನೇ ಮುಂದಿಟ್ಕೊಂಡು ದೇಶವನ್ನ ಒಡೆದಾಳುವ ಕೆಲಸ ಮಾಡ್ತಿದ್ದಾರೆ. ಯುವಕರನ್ನ ಕೆರಳಿಸುವ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ಶೀಘ್ರದಲ್ಲಿಯೇ ಅಂತ್ಯ ಆಗುತ್ತೆ. ಕುಮಾರಸ್ವಾಮಿ ಮಾಜಿ ಸಿಎಂ ಅವರ ಬಗ್ಗೆ ಮಾತನಾಡಬೇಕಿಲ್ಲ. ನಾನು ಕುಮಾರಸ್ವಾಮಿ ಬಗ್ಗೆ ಮಾತಾಡಲ್ಲ ಅಂತ ಡಿಕೆ ಸುರೇಶ್ ಆಕ್ರೋಶ ಹೊರಹಾಕಿದ್ದಾರೆ. ರಾಮನಗರದಲ್ಲಿ ನಡೆದಿದ್ದು ಕೇವಲ ಘಟನೆಯಲ್ಲ, ಅದು ಸಚಿವರೊಬ್ಬರ ದುರಹಂಕಾರದ ಪರಮಾವಧಿಯ ಪ್ರದರ್ಶನ. ಮುಖ್ಯಮಂತ್ರಿ ವೇದಿಕೆಯಲ್ಲಿದ್ದಾಗ ಹೇಗೆ ನಡೆದುಕೊಳ್ಬೇಕು ಎಂಬುದೇ ಇವರಿಗೆ ಗೊತ್ತಿಲ್ಲ. ಸಿಎಂ ಎದುರು ತೊಡೆ ತಟ್ಟೋದು, ಗಂಡಸ ಅಂತ ಕೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಪ್ರತಿಮೆ ಮಾಡಿಸಿದ್ದು ಅವರಲ್ಲ, ನಾನು. ಪೂಜೆ ಮಾಡಲಿ, ಉದ್ಘಾಟನೆ ಮಾಡಲಿ, ಆದರೆ ಇಂತಹ ಮಾತುಗಳು ಸರಿಯಲ್ಲ. ಸಾರ್ವಜನಿಕ ಜೀವನದಲ್ಲಿ ಧಿಕ್ಕಾರ, ಜೈಕಾರಗಳು ಸಾಮಾನ್ಯ. ಅವನ್ನ ತಾಳ್ಮೆಯಿಂದ ಸ್ವೀಕರಿಸಬೇಕು. ಹಿಂದೆ ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಅಂತ ಷಡ್ಯಂತ್ರ ಮಾಡಿದ್ರು. ಇಂದು ಮುಖ್ಯಮಂತ್ರಿಗೆ ಮಾಡಿದ ಅವಮಾನವನ್ನ ಬಿಜೆಪಿಗೆ ಮಾಡಿದ ಅವಮಾನ, ಇದು ಆರ್ಎಸ್ಎಸ್ ಮತ್ತು ಜನತೆಗೆ ಮಾಡಿರುವ ಅವಮಾನ ಅಂತ ವಿಶ್ಲೇಷಣೆ ಮಾಡಿದ್ರು. ಗಂಡಸ್ತನ ಪದ ಬಳಕೆ ಬಗ್ಗೆ ಚರ್ಚೆ ಆಗಬೇಕು ಅಂತ ಆಗ್ರಹಿಸಿದ್ರು. ಸಮಾರಂಭದಲ್ಲಿದ್ದ ಶಾಸಕಿ ಅನಿತಾ ಸಹ ಈ ವಿಚಾರಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೂ ಈ ಪದ ಬಳಕೆ ಸಮ್ಮತವಾಗಿಲ್ಲ. ಅಭಿವೃದ್ಧಿಯ ವಿಚಾರದ ಬಗ್ಗೆ ಅಶ್ವಥ್ ನಾರಾಯಣ್ ನೀಡಿರುವ ಹೇಳಿಕೆ ವಿಚಾರದ ಬಗ್ಗೆ ಯಾವ ತರಹದ ಅಭಿವೃದ್ಧಿ ಅಂತ ಮುಖ್ಯಮಂತ್ರಿಯೇ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಲಿ ಅಂತ ಸವಾಲು ಹಾಕಿದ್ರು. ಅಶ್ವಥ್ ನಾರಾಯಣ್ ಅವರು ನೀಡಿದ ಹೇಳಿಕೆ ಸರಿಯಿದ್ರೆ ವೇದಿಕೆಯಲ್ಲೇ ಇದ್ದ ಅವರ ಪಕ್ಷದವರೇ ಆದ ಯೋಗೇಶ್ವರ್ ಮತ್ತು ಪುಟ್ಟಣ್ಣ ಏಕೆ ಬೆಂಬಲಕ್ಕೆ ಹೋಗಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ಮಾಡ್ತಾ ಇರೋದು ರಾಜಕಾರಣ, ನಮಗೆ ನಿಮ್ಮದೇ ಆದ ಸ್ವಾಭಿಮಾನ ಇದೆ. ಅವರು ಹೇಳೋದನ್ನ ಕೇಳೋಕೆ ಆಗುತ್ತಾ? ಅವರ ಎಲ್ಲ ಸವಾಲುಗಳನ್ನ ಎದುರಿಸಲು ಬದ್ಧರಾಗಿದ್ದೆ ಎಂದು ಮುಖ್ಯಮಂತ್ರಿಗಳನ್ನ ಅಧಿಕಾರದಿಂದ ಇಳಿಸುವ ನಡೆಸಿರುವ ತಂತ್ರಗಾರಿಕೆಯ ಭಾಗ. ಬಿಟ್ಕಾಯಿನ್ ಮಾಹಿತಿ ನಮಗೆ ಕೊಟ್ಟಿದ್ದೇ ಸಚಿವ ಅಶ್ವಥ್ ನಾರಾಯಣ್. ಸಿಎಂ ಇಳಿಸಲು ಹೋರಾಟ ಮಾಡುವಂತೆ ಅವರ ಪಕ್ಷದವರೇ ಮಾಹಿತಿ ನೀಡಿದ್ರು ಅಂತ ಮಾಹಿತಿ ನೀಡಿದ್ರು. ರಾಮನಗರಕ್ಕೂ ಸಚಿವ ಅಶ್ವಥ್ ನಾರಾಯಣ್ ಅವರಿಗೂ ಏನು ಸಂಬಂಧ ಅಂತ ಪ್ರಶ್ನಿಸಿದ ಅವರು,
ಜಿಲ್ಲೆಗಾಗಿ ಅವರು ಏನು ಮಾಡಿದ್ದಾರೆ ಅಂತ ಹೇಳಿ, ಅಭಿವೃದ್ಧಿಯ ವಿಚಾರದಲ್ಲಿ ಪಟ್ಟಿ ಇದ್ರೆ ಬಿಡುಗಡೆ ಮಾಡಲಿ. ಹೊಸದಾಗಿ ಜಿಲ್ಲೆ ರೂಪಿಸಿದ ಎಚ್.ಡಿ. ಕುಮಾರಸ್ವಾಮಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ರಾಜಕೀಯ ಏನೇ ಇರಲಿ, ಎಚ್.ಡಿ.ಕೆ ಒಂದಿಷ್ಟು ಕಟ್ಟಡ ಕಟ್ಟಿದ್ದಾರೆ, ಇದು ಒಪ್ಪಿಕೊಳ್ಳುವ ವಿಚಾರ. ಆದರೆ ಅಶ್ವಥ್ ಯಾರು? ರಾಮನಗರ ಜಿಲ್ಲೆಯ ಅಭಿವೃದ್ಧಿಗೆ ನಮ್ಮ ಕೊಡುಗೆಯೂ ಇದೆ ಅಂತ ವಿವರಿಸಿದ್ರು. ರಾಮನಗರದಲ್ಲಿ ಅಂಬೇಡ್ಕರ್, ಕೆಂಪೇಗೌಡ ಪ್ರತಿಮೆ ಸ್ಥಾಪಿಸಿದ್ದು ಯಾರು? ಅಶ್ವಥ್ ನಾರಾಯಣ್ ಸ್ಥಾಪಿಸಿದ್ದ, ಅದು ನಮ್ಮ ಕೊಡುಗೆ. ವೇದಿಕೆಯಲ್ಲಿ ಅವರು ಅದೇನೋ ಸುಳ್ಳು ಹೇಳಿದ್ರು, ಏಕೆ ಗಲಾಟೆ ಆಯಿತೋ ನನಗೆ ಗೊತ್ತಿಲ್ಲ. ಈ ಬಗ್ಗೆ ಮಾಹಿತಿ ಪಡೆದು ಮಾತನಾಡ್ತೇನೆ. ಈವರೆಗೂ ಸೌಜನ್ಯಕ್ಕಾದರೂ ಯಾವ ವಿಚಾರವನ್ನ ಅಶ್ವಥ್ ನಾರಾಯಣ್ ಅವರು ನಮ್ಮ ಜೊತೆ ಮಾತನಾಡಿಲ್ಲ ಅಂತ ದೂರಿದ್ರು. ಮೇಕೆದಾಟು ಯೋಜನೆ ಜಾರಿಗೆ ಆಗ್ರಹಿಸಿ ಕಾಂಗ್ರೆಸ್ ನಡೆಸ್ತಾ ಇರೋ ಪಾದಯಾತ್ರೆ ನಿಲ್ಲಿಸಲು ಬಿಜೆಪಿ ಕುಂಟು ನೆಪ ಹೇಳ್ತಿದೆ. ನಮ್ಮ ಹೋರಾಟ ಕಂಡು ಅವರ ಹೊಟ್ಟೆಯಲ್ಲಿ ಸಂಕಟ ಬಂದಿದೆ. ನಾವು ಬದುಕಿನವರೆಗೂ ನಮ್ಮ ಹೋರಾಟ ನಿಲ್ಲಿಸಲು ಸಾಧ್ಯವಿಲ್ಲ. ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವವರಿಗೆ ಸಿದ್ದರಾಮಯ್ಯ ಮತ್ತು ನನ್ನ ಸಹಿ ಇರುವ ಸರ್ಟಿಫಿಕೇಟ್ ನೀಡಿದ್ದೇವೆ ಅಂತ ತಿಳಿಸಿದ್ರು. ಪಾದಯಾತ್ರೆಗೆ ಯಾರೆಲ್ಲ ಬರ್ತಾರೆ ಅಂತ ತಿಳಿದುಕೊಳ್ಳಲು ವಿಡಿಯೋ ಮಾಡಿಸಿದ್ದೇವೆ. ಅವರ ಪಾದಯಾತ್ರೆ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರೆ ಅಂತ ಮಾಹಿತಿ ನೀಡಿದ್ರು. ರೈತರ ಆದಾಯ ದ್ವಿಗುಣಗೊಳಿಸುವ ಭರವಸೆ ನೀಡಿದ್ದ ಬಿಜೆಪಿ ಕೃಷಿ ಕಾಯ್ದೆಗಳಿಗೆ ತಿದ್ದುಪಡಿ ತಂದಿತ್ತು. ರೈತರ ಪರ ಸಂಸತ್ನಲ್ಲಿ ಹೋರಾಟ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಅದರ ಪ್ರತಿಫಲವಾಗಿ ಪ್ರಧಾನಿ ಮೋದಿ ಅವರು ಕಾಯ್ದೆಗಳನ್ನ ಹಿಂಪಡೆದ್ರು. ಅನ್ನದಾತರಿಗೆ ಕೈ ಮುಗಿದು ಕ್ಷಮಿಸಿ ಅಂತ ಬೇಡಿಕೊಂಡಿದ್ರು. ಕಾಂಗ್ರೆಸ್ನ ಪಕ್ಷ ನಮ್ಮ ದೇವಾಲಯ, ಬಿಜೆಪಿಯ ದುರಾಡಳಿತ ಅಂತ್ಯಗೊಳಿಸಲು ಈ ಪಾದಯಾತ್ರೆ ಅಂತ ತಿಳಿಸಿದ್ರು. ಇದು ನಮ್ಮ ಕುಡಿಯುವ ನೀರಿಗಾಗಿ ಜನಜಾಗೃತಿ ಅಭಿಯಾನ ಅಂತ ವಿವರಿಸಿದ್ರು. ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್, ಸಚಿವ ಅಶ್ವಥ್ ನಾರಾಯಣ್ ಕಿತ್ತಾಟ ವಿಚಾರಕ್ಕೆ ಸಂಬಂಧಿಸಿ ರೌಡಿ ಡಿಕೆ ಬ್ರದರ್ಸ್ ಅಂತ ಬಿಜೆಪಿ ಘಟಕ ಆಕ್ರೋಶ ಹೊರಹಾಕಿದೆ. ತೋಳ್ಬಲ ಅಕ್ರಮ ಸಂಪತ್ತಿನ ಬಲದಿಂದ ಮೆರೆಯುತ್ತಿರುವ ಕನಕಾಸುರ ಶಾಂತಿ ಕದಡುವ ಪ್ರಯತ್ನ ಮಾಡುತ್ತಿದ್ದಾರೆ. ರಾಜ್ಯದ ಅಧಿಕಾರ ಹಿಡಿದು ಶಾಂತಿ ಕದಡುವ ಪ್ರಯತ್ನ ಮಾಡಲಾಗ್ತಾ ಇದೆ. ಇವರು ಅಧಿಕಾರಕ್ಕೆ ಬಂದರೆ ಕಂಡ ಖಾಲಿ ಜಾಗಕ್ಕೆ ಬೇಲಿ ಹಾಕುವುದರಲ್ಲಿ ಅನುಮಾನವಿಲ್ಲ. ರಾಜ್ಯದ ಜನರು ಇಂಥವರಿಗೆ ಅಧಿಕಾರ ನೀಡಲಾರರು ಅಂತ ಡಿಕೆ ಬ್ರದರ್ಸ್ ವಿರುದ್ಧ ಟ್ವಿಟರ್ನಲ್ಲಿ ರಾಜ್ಯ ಬಿಜೆಪಿ ಗರಂ ಆಗಿದೆ. ಸಂಸದ ಡಿಕೆ ಸುರೇಶ್, ಸಚಿವ ಅಶ್ವಥ್ ನಾರಾಯಣ್ ಘಟನೆಗೆ ಸಂಬಂಧಿಸಿದಂತೆ ಕಂದಾಯ ಸಚಿವ ಆರ್ ಅಶೋಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ದೇವರಾಜ ಅರಸು, ಗುಂಡೂರಾವ್ ಕಾಲದಲ್ಲಿ ಗೂಂಡಾಗಿರಿ, ಕಾಂಗ್ರೆಸ್ ಮತ್ತೆ ರಾಜ್ಯದಲ್ಲಿ ಗೂಂಡಾಗಿರಿಯನ್ನ ತರ್ತಾ ಇದೆ. ಸಚಿವರ ಮೇರೆಗೆ ಹಲ್ಲೆ ಮಾಡಲು ಅವರು ಹೋಗಿದ್ದಾರೆ. ಹೇಗಿರುವಾಗ ಜನಸಾಮಾನ್ಯರನ್ನ ಇವರು ಬಿಡ್ತಾರಾ? ಸಚಿವರು ಯಾವುದೇ ಕೆಟ್ಟ ಪದವನ್ನ ಬಳಕೆ ಮಾಡಿಲ್ಲ. ಜನ ಮಾತನಾಡಿದಕ್ಕೆ ಹಲ್ಲೆ ಮಾಡಲು ಹೋಗೋದು ಸರಿಯಲ್ಲ. ಸಿಎಂ ಕೂಡ ಸ್ಥಳದಲ್ಲಿ ಇದ್ದ ಕಾರಣ ಅವರೇ ತೀರ್ಮಾನಿಸುತ್ತಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಗಲಾಟೆ ಕುರಿತು ಡಾಕ್ಟರ್ ಅಶ್ವಥ್ ನಾರಾಯಣ್ ಟ್ವೀಟ್ ಮಾಡಿದ್ದಾರೆ. ರಾಜ್ಯಕ್ಕೆ ರಾಮನಗರ ಇಬ್ಬರು ಮುಖ್ಯಮಂತ್ರಿಗಳನ್ನ ಕೊಟ್ಟಿದೆ. ಅಭಿವೃದ್ಧಿಯ ವಿಚಾರವಾಗಿ ರಾಮನಗರ ಹೆಸರು ಗಳಿಸಬೇಕು. ಗೂಂಡಾಗಿರಿಯಿಂದಾಗಿ ರಾಮನಗರ ಹೆಸರು ಗಳಿಸಬಾರದು. ಇಂತಹ ನಾಗರಿಕ ವರ್ತನೆ ಕೇವಲ ಒಂದು ಪಕ್ಷದಿಂದ ಮಾತ್ರ ಸಾಧ್ಯ. ನಿಮ್ಮ ಹೋರಾಟ ಅಭಿವೃದ್ಧಿಯ ವಿಚಾರವಾಗಿರಲಿ ಅಂತ ಅಶ್ವಥ್ ಹೇಳಿದ್ದಾರೆ. ಗಲಾಟೆ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದ ಸಚಿವರಾದ ಅಶ್ವಥ್ ನಾರಾಯಣ್ ಭಾಷಣ ವೇಳೆ ಗೂಂಡಾಗಿರಿ ಪ್ರದರ್ಶನ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡರ ವರ್ತನೆ ಖಂಡನೀಯ. ಇಂಥ ರಾಜಕೀಯ ಸಂಸ್ಕೃತಿ ನಮ್ಮ ರಾಜ್ಯಕ್ಕೆ ಒಳ್ಳೆಯದಲ್ಲ. ರಾಮನಗರ ಕರ್ನಾಟಕದಲ್ಲಿದೆ ಅನ್ನೋದನ್ನ ನೆನಪಿರಲಿ ಅಂತ ಗಲಾಟೆ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ಬಹಳ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಕುಮಾರಸ್ವಾಮಿ ಅವರು ಒಂದ್ ಮಟ್ಟಕ್ಕೆ ಮಾಡಿದ್ದಾರೆ, ಜಿಲ್ಲೆ ಮಾಡಿದ್ದಾರೆ, ಒಂದಿಷ್ಟು ಕೆಲಸ ಮಾಡಿದ್ದಾರೆ. ನಾವು ಅದನ್ನು ಮೀರಿ ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಅದನ್ನು ಮೀರಿ ಇವತ್ತು ಅವ್ರೇನ್ ಸ್ಮಾರ್ಟ್ ಸಿಟಿ ಅಂತ ಹೇಳ್ಕೊತೀರ, ಆ ಸ್ಮಾರ್ಟ್ ಸಿಟಿನೂ ಕಾರ್ಯರೂಪಕ್ಕೆ ತರುವಂತದ್ದು ಮಾಡ್ತಾ ಇದೀವಿ. ಮರೂರಿನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು ಅಂತಿದ್ದೀವಿ, ಯೂನಿವರ್ಸಿಟಿ ತರ್ತಾ ಇದೀವಿ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ತರ್ತಾ ಇದೀವಿ, ಅಲ್ಲಿ ರಾಮನಗರ್ ಕ್ಯಾಂಪಸ್ ಮಾಡ್ತಾ ಇದೀವಿ, ಹೆಲ್ತ್ ಯೂನಿವರ್ಸಿಟಿ ಮಾಡ್ತಾ ಇದೀವಿ, ಹೇಳ್ತಾ ಹೋಗ್ತಿದ್ರೆ ಸಿಲ್ಕ್ ಮಾರ್ಕೆಟ್ ಮಾಡ್ತಾ ಇದೀವಿ, ಫುಡ್ ಪ್ರೊಸೆಸಿಂಗ್ ಯೂನಿಟ್, ಇದು ಅಗ್ರಿಕಲ್ಚರ್ ಡಿಮ್ಯಾಂಡ್ ಅಗ್ರಿಗೇಷನ್. ಇವರೆಲ್ಲ ಏನ್ ಯೋಚನೆ ಮಾಡಕ್ಕಾಗಲ್ವಲ್ಲ ನಿಖಿಲ್ ಅಂತ ಎಲ್ಲ ಯೋಚನೆ ಮಾಡಿ ಏನೊಂದು ಮಾಡ್ರೆ ನಮ್ ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋಂಥದ್ದನ್ನ ಪ್ರತಿಯೊಂದು ಆಸ್ಪೆಕ್ಟ್ಸ್ ಗಮನದಲ್ಲಿ ಇಟ್ಕೊಂಡು ನಾವು ಮಾಡಕೊಟ್ಟಿರುವಂತವ್ರು. ಹಾಗೆ ಇವತ್ತು ಇವರಿಂದ ಅಭಿವೃದ್ಧಿ ಅನ್ನೋಂಥದ್ದು ಕೇವಲ ಏನೋ ಒಂದಿಷ್ಟು ಕೆಲಸಗಳು ಸಣ್ಣ ಪುಟ್ಟ ಮಾಡಿಕೊಳ್ಳೋದಲ್ಲ. ಇವರು ಅಲ್ಲಿ ಭಾಗದ ಪ್ರತಿನಿಧಿಗಳು, ಮುಖ್ಯಮಂತ್ರಿಗಳಾದವರು, ಹಲವಾರು ವರ್ಷ ಮಂತ್ರಿಗಳು ಆಗಿರುವಂತವ್ರು. ಇವರು ಅಲ್ಲೇ ನಿಂತ್ಕೊಂಡಿರೋರು, ಮಾಡ್ತಾ ಇರೋರು ಯಾವ ರೀತಿ ಮಾಡಬೇಕಾಗಿತ್ತು. ನಾನು ಆ ಮಟ್ಟಕ್ಕೆ ಏನು ಅವ್ರನ್ನೇನು ನೋಡಿರುವಂತದ್ದು ಇಲ್ಲ, ಮಾಡಿರ್ಬೋದು. ಆದ್ರೆ ನಾವು ಅದನ್ನು ಮೀರಿ ಮಾಡಬೇಕು. ಅವ್ರಿಗೂ ಸಹ ಹೇಗೆ ಕೆಲಸ ಮಾಡಬಹುದು ಅಂತ ತೋರಿಸುವಂತ ಪ್ರಯತ್ನವನ್ನು ನಾವು ಮಾಡಿರುವಂತದ್ದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಏನೇ ಘೋಷಣೆ ಮಾಡಿರ್ಬೋದು, ಘೋಷಣೆ ಮಾಡಿದ್ರು ಅದನ್ನೆಲ್ಲ ಕಾರ್ಯರೂಪಕ್ಕೆ ತಂದು ಟೆಂಡರ್ ಮಾಡಿ ಕಾರ್ಯರೂಪಕ್ಕೆ ತರ್ತಿರೋರು ಯಾರು? ನಾವು. ಹಲವಾರು ಕಾರ್ಯಕ್ರಮ ಹೇಳಿರ್ಬೋದು. ಈ ರೀತಿ ಒಂದಾಗಿರ್ತದೆ. ಮತ್ತೆ ಇವತ್ತು ನಾನು ಹೇಳಬೇಕಂದ್ರೆ ಇವತ್ತಿನ ಘಟನೆ ಕಾಂಗ್ರೆಸ್ ಪಕ್ಷದ ನಡವಳಿಕೆ ಮತ್ತು ಅದರಲ್ಲೂ ವಿಶೇಷವಾಗಿ ಡಿಕೆ ಬ್ರದರ್ಸ್ ಅಲ್ಲಿ ಇದ್ದಂತ ಡಿಕೆ ಸುರೇಶಿನ ವರ್ತನೆ, ಅದನ್ನ ಸಮಜಾಯಿಸಿಕೊಂಡು ಏನೆಲ್ಲ ಮಾತಾಡ್ತಿರೋರು ಡಿಕೆ ಶಿವಕುಮಾರ್ ಖಂಡಿಸಬೇಕಿತ್ತು. ಇದು ನನ್ನ ತಮ್ಮ ನಡವಳಿಕೆ ಮಾಡಿದಂತ ನಡವಳಿಕೆ ಸರಿಯಿಲ್ಲ ಅಂತ ಒಬ್ಬ ಯೋಗ್ಯವಾದಂತ ಉತ್ತಮವಾದಂತ ರಾಜಕಾರಣಿ ಏನಾರು ಆಗಿದ್ರೆ ಅವರು
ಇವತ್ತು ಖಂಡಿಸಬೇಕಿತ್ತು. ಅವ್ರ ತಮ್ಮ ನಡ್ಕೊಂಡಿದ್ದಂತ ನಡವಳಿಕೆನ ಖಂಡಿಸಬೇಕಿತ್ತು. ಅದನ್ನ ಸಮಜಾಯಿಸಿಕೊಂಡು ಒಬ್ಬ ಮುಖ್ಯಮಂತ್ರಿ ಅವ್ರು ಬಂದಾಗ ಯಾವ ರೀತಿ ನಡ್ಕೊಂಡಿದ್ದಾರೆ, ನಿಜಕ್ಕೂ ಕಾಂಗ್ರೆಸ್ಸಿನ ದುಸ್ಥಿತಿ ಅವರ ಯೋಚನೆಗಳು, ಅವರ ಅರ್ಹತೆಗಳು, ಅವರ ವ್ಯಕ್ತಿತ್ವವನ್ನ ಪ್ರತಿನಿಧಿಸುತ್ತಿದೆ. ನನಗೆ ಬಹಳ ಇವತ್ತು ನೋಡಿರಂತ ಇವರ ನಡವಳಿಕೆ ಇಡೀ ದೇಶ ನೋಡುವಂತದ್ದಾಯ್ತು. ಇವರ ಕೆಟ್ಟ ನಡವಳಿಕೆ, ಇವರಿಗೆ ತಕ್ಕ ಪಾಠವನ್ನ ಜನ ಕಲಿಸ್ತಾರೆ ಅಂತ ಸಂಪೂರ್ಣ ವಿಶ್ವಾಸ ಇದೆ. ಅವ್ರ ಇಳಿಮುಖ ಅಂತ ಹೇಳಿದ್ದೀನಿ. ಇವತ್ತಿಂದ ಅವ್ರು ಪ್ರಾರಂಭ ಆಗಿರುವಂತದ್ದು ಅವರ ಇಳಿಮುಖ. ಇನ್ನು ನೋಡಿ ಅವ್ರ ಇಳಿಮುಖ. ಅಷ್ಟಕ್ಕೆ ಸೀಮಿತ ಆಗಲ್ಲ, ನಾವು ಹೆಲ್ತ್ ಸಿಟಿನೂ ಸಹ ಮಾಡ್ತೀವಿ. ಏನ್ ಮಾಡ್ತೀವಿ? ಹೆಲ್ತ್ ಸಿಟಿ ಮಾಡ್ತೀವಿ. ಜೊತೆಗೆ ಇದ್ರ ಜೊತೆಗೆ ಇಷ್ಟು ಕಾರ್ಯಕ್ರಮವನ್ನು ಕೊಟ್ಟು ವಿಶ್ವಾಸವನ್ನು ಕೊಟ್ಟು ಹೇಳಕ್ ಬಂದಿರುವಂತದ್ದು ಡಾಕ್ಟರ್ ಸುಧಾಕರ್ ಅವರು. ಇವತ್ತು ಅವ್ರು ಜಿಲ್ಲೆ ಬಿಟ್ಟು ಬಂದ್ರು, ಇವತ್ತು ಬಂದು ಒಳ್ಳೆ ಸಂದೇಶವನ್ನು ಕೊಟ್ಟು ಮಾಡ್ತಾ ಇದ್ದೀವಿ. ಆದ್ಮೇಲೆ ಇವತ್ತು ಬಂದಿರೋದೇ ಪ್ರಗತಿ ಕೊಡ್ಲಿಕ್ಕೋಸ್ಕರ ಬಂದಿರುವಂತದ್ದು. ವಿಶೇಷವಾಗಿ ಕೇವಲ ಮಾತಿನಲ್ಲ, ಕೆಲಸದಲ್ಲಿ. ಹಾಗೆ ನಮ್ಮ ಚನ್ನಪಟ್ಟಣದ ರಾಮನಗರ ಜಿಲ್ಲೆಗೆ ಆಗ ಇರಿಗೇಷನ್ ಮಂತ್ರಿ ಬಸವರಾಜ ಬೊಮ್ಮಾಯಿ ಇದ್ರು, ಮುಖ್ಯಮಂತ್ರಿಗಳು ನಮ್ಮ ಯಡಿಯೂರಪ್ಪ ಇದ್ರು. ಆ ಕಾಲದಲ್ಲಿ ನಮ್ಮ ಜೋಡಿ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರ ಜೋಡಿ ಜೊತೆಗೆ ತ್ರಿಮೂರ್ತಿಯಾಗಿ ಕೆಲಸ ಮಾಡುವಂತವರು ನಮ್ಮ ಯೋಗೇಶ್ವರ ವಿಧಾನ ಪರಿಷತ್ತಿನ ಸದಸ್ಯರು. ಹೇಗೆ ಮಾಡಬಹುದು ಅಂತ ತೋರಿಸಿಕೊಟ್ಟವರು ನಮ್ಮ ಯೋಗೇಶ್ವರ. ಅವರ ಭಗೀರಥ, ಚನ್ನಪಟ್ಟಣದ ಭಗೀರಥ, ನಮ್ಮ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಭಗೀರಥರು ಅಂತ ಬಹಳ ವಿಶ್ವಾಸದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಗವಿಕಲರಿಗೆ ಅಧಿಕಾರ ವಹಿಸಿಕೊಂಡಿದ್ದ 24 ಗಂಟೆ ಒಳಗೆ ಪ್ರತಿಯೊಬ್ಬ ವ್ಯಕ್ತಿಗೂ 50 ಲಕ್ಷ ಜನಕ್ಕೆ 200 ರೂಪಾಯಿ ಮಹಾಶಾಸನವನ್ನು ಹೆಚ್ಚಿಸಿದಂತ ಏಕೈಕ ವ್ಯಕ್ತಿಗಳು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಇವತ್ತು ರೈತರ ಮಕ್ಕಳು ವ್ಯವಸಾಯ ಮಾಡೋದ್ರಲ್ಲಿ ಶಿಕ್ಷಣವನ್ನು ಪಡಿಬೇಕು, ಶಿಕ್ಷಣವನ್ನು ಪಡಿಬೇಕು ಅನ್ನುವಂತ ಏಕೈಕ ದೃಷ್ಟಿಯಿಂದ ಅಧಿಕಾರ ವಹಿಸಿಕೊಂಡಿದ್ದ ತಕ್ಷಣವೇ 1,000 ಕೋಟಿ ವಿದ್ಯಾ ನಿಧಿಯನ್ನ ರೈತರ ಮಕ್ಕಳಿಗೆ ಕೊಟ್ಟಂತ ನಮ್ಮ ರೈತನ ಮಗ ನಮ್ಮ ಮುಖ್ಯಮಂತ್ರಿಯಾದಂತ ಬಸವರಾಜ ಬೊಮ್ಮಾಯಿ ಅವರು. ಈ ರೀತಿ ಅಮೃತ ಮಹೋತ್ಸವ ಯೋಜನೆಯಲ್ಲಿ ಎಲ್ಲ ಇಲಾಖೆಗಳಲ್ಲೂ, ಎಲ್ಲ ಕಾರ್ಯಕ್ರಮಗಳಲ್ಲೂ ವಿಶೇಷವಾಗಿ ದೀನ ದಲಿತರಿಗೆ, ಹಿಂದುಳಿದವರಿಗೆ, ಮಹಿಳೆಯರಿಗೆ, ರೈತರಿಗೆ ಒಂದು ಚಿಕ್ಕ ಮಗುವಿನಿಂದ ಹಿಡಿದು ಎಲ್ಲರಿಗೂ ಸಲ್ಲುವಂತ ರೀತಿಯಲ್ಲಿ ಅಮೃತ ಯೋಜನೆಯನ್ನು ಕೊಟ್ಟಂತ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ. ರಾಮನಗರ ಜಿಲ್ಲೆ ಕರ್ನಾಟಕಕ್ಕೆ ಮಾದರಿಯಾಗುವ ಜಿಲ್ಲೆ. ಅಭಿಮಾನ, ಸಂತಸದಿಂದ ರಾಮನಗರಕ್ಕೆ ಬಂದಿದ್ದೇನೆ. ಜಿಲ್ಲೆಯ ಅಭಿವೃದ್ಧಿಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಚುನಾವಣೆಯ 1 ತಿಂಗಳು ಮಾತ್ರ ರಾಜಕಾರಣ ಮಾಡೋಣ. ರಾಮನಗರ ಜಿಲ್ಲೆಗೆ ಬಂದು ಪ್ರಚಾರ ಪಡೆಯುವ ಅಗತ್ಯವಿಲ್ಲ. ರಾಮನಗರ ಜಿಲ್ಲೆಗೆ ಕೊಡುಗೆ ಕೊಡಲು ಇಲ್ಲಿಗೆ ಬಂದಿದ್ದೇನೆ. ಹಲವಾರು ವಿಚಾರಗಳು ನೆನೆಗುದಿಗೆ ಬಿದ್ದಿರೋದು ಗೊತ್ತಿದೆ. ಜನರು ರಾಜಕಾರಣ ಮಾಡೋದನ್ನ ಕಲಿಬೇಕು ಅಂತ ಬೊಮ್ಮಾಯಿ ಹೇಳಿದ್ದಾರೆ. ಜನರು ರಾಜಕಾರಣ ಮಾಡಿದರೆ ನಮ್ಮನ್ನ ಕೈಬಿಡುವುದಿಲ್ಲ. ಕರ್ನಾಟಕದ ಏಕೀಕರಣಕ್ಕೆ ಹೋರಾಟ ಮಾಡಿದ ಜಿಲ್ಲೆ ಇದು. ರಾಮನಗರ ಜಿಲ್ಲೆಯ ಜೊತೆ ಹಳೆಯ ಸಂಬಂಧ ಇದೆ. ಕೆಂಗಲ್ ಹನುಮಂತಯ್ಯ ಅಖಂಡ ಕರ್ನಾಟಕದ ಸಿಎಂ ಆಗಿದ್ರು. ಕೆಂಗಲ್ ಹನುಮಂತಯ್ಯರವರು ಸುಸಂಸ್ಕೃತ ಆಡಳಿತ ನೀಡಿದ್ರು. ಇಂದಿರಾ ಗಾಂಧಿಯವರ ಜೊತೆ ಅತ್ಯಂತ ಒಡನಾಟ ಹೊಂದಿದ್ರು. ಪ್ರಧಾನಿ ಜೊತೆ ಎಚ್ ಡಿ ದೇವೇಗೌಡರಿಗೆ ಅನ್ಯೋನ್ಯ ಸಂಬಂಧವಿದೆ ಅಂತ ಬೊಮ್ಮಾಯಿ ಹೇಳಿದ್ದಾರೆ. ಅಷ್ಟಕ್ಕೆ ಸೀಮಿತ ಆಗಲ್ಲ, ನಾವು ಹೆಲ್ತ್ ಸಿಟಿನೂ ಸಹ ಮಾಡ್ತೀವಿ. ಏನ್ ಮಾಡ್ತೀವಿ? ಹೆಲ್ತ್ ಸಿಟಿ ಮಾಡ್ತೀವಿ. ಜೊತೆಗೆ ಇದ್ರ ಜೊತೆಗೆ ಇಷ್ಟು ಕಾರ್ಯಕ್ರಮವನ್ನು ಕೊಟ್ಟು ವಿಶ್ವಾಸವನ್ನು ಕೊಟ್ಟು ಹೇಳಕ್ ಬಂದಿರುವಂತದ್ದು ಡಾಕ್ಟರ್ ಸುಧಾಕರ್ ಅವರು. ಇವತ್ತು ಅವ್ರು ಜಿಲ್ಲೆ ಬಿಟ್ಟು ಬಂದ್ರು, ಇವತ್ತು ಬಂದು ಒಳ್ಳೆ ಸಂದೇಶವನ್ನು ಕೊಟ್ಟು ಮಾಡ್ತಾ ಇದ್ದೀವಿ. ಆದ್ಮೇಲೆ ಇವತ್ತು ಬಂದಿರೋದೇ ಪ್ರಗತಿ ಕೊಡ್ಲಿಕ್ಕೋಸ್ಕರ ಬಂದಿರುವಂತದ್ದು. ವಿಶೇಷವಾಗಿ ಕೇವಲ ಮಾತಿನಲ್ಲ, ಕೆಲಸದಲ್ಲಿ. ಹಾಗೆ ನಮ್ಮ ಚನ್ನಪಟ್ಟಣದ ರಾಮನಗರ ಜಿಲ್ಲೆಗೆ ಆಗ ಇರಿಗೇಷನ್ ಮಂತ್ರಿ ಬಸವರಾಜ ಬೊಮ್ಮಾಯಿ ಇದ್ರು, ಮುಖ್ಯಮಂತ್ರಿಗಳು ನಮ್ಮ ಯಡಿಯೂರಪ್ಪ ಇದ್ರು. ಆ ಕಾಲದಲ್ಲಿ ನಮ್ಮ ಜೋಡಿ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರ ಜೋಡಿ ಜೊತೆಗೆ
ತ್ರಿಮೂರ್ತಿಯಾಗಿ ಕೆಲಸ ಮಾಡತಕ್ಕವರು ನಮ್ಮ ಯೋಗೇಶ್ವರ ವಿಧಾನ ಪರಿಷತ್ನ ಸದಸ್ಯರು. ಹೇಗೆ ಮಾಡಬಹುದು ಅಂತ ತೋರಿಸ್ಕೊಟ್ಟವರು ನಮ್ಮ ಯೋಗೇಶ್ವರ. ಅವರ ಭಗೀರಥ, ಜನಪಟ್ಟದ ಭಗೀರಥ, ನಮ್ಮ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಭಗೀರಥರು ಅಂತ ಬಹಳ ವಿಶ್ವಾಸದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಗವಿಕಲರಿಗೆ ಅಧಿಕಾರ ವಹಿಸಿಕೊಂಡಿದ್ದ 24 ಗಂಟೆ ಒಳಗೆ ಪ್ರತಿಯೊಬ್ಬ ವ್ಯಕ್ತಿಗೂ 50 ಲಕ್ಷ ಜನಕ್ಕೆ 200 ರೂಪಾಯಿ ಮಹಾಶಾಸನವನ್ನು ಹೆಚ್ಚಿಸಿದಂತ ಏಕೈಕ ವ್ಯಕ್ತಿಗಳು ನಮ್ಮ ಪ್ರಧಾನಮಂತ್ರಿ. ಇವತ್ತು ರೈತರ ಮಕ್ಕಳು ವ್ಯವಸಾಯ ಮಾಡುವುದರಲ್ಲಿ ಶಿಕ್ಷಣವನ್ನು ಪಡಿಬೇಕು, ಶಿಕ್ಷಣವನ್ನು ಪಡಿಬೇಕು ಅಂತ ಏಕೈಕ ದೃಷ್ಟಿಯಿಂದ ಅಧಿಕಾರ ವಹಿಸಿಕೊಂಡಿದ್ದ ತಕ್ಷಣವೇ 1,000 ಕೋಟಿ ವಿದ್ಯಾ ನಿಧಿಯನ್ನ ರೈತರ ಮಕ್ಕಳಿಗೆ ಕೊಟ್ಟಂತ ನಮ್ಮ ರೈತನ ಮಗ ನಮ್ಮ ಮುಖ್ಯಮಂತ್ರಿಯಾದಂತ ಬಸವರಾಜ ಬೊಮ್ಮಾಯಿ ಅವರು. ಈ ರೀತಿ ಅಮೃತ ಮಹೋತ್ಸವ ಯೋಜನೆ, ಅಮೃತ ಮಹೋತ್ಸವ ಯೋಜನೆಯಲ್ಲಿ ಎಲ್ಲ ಇಲಾಖೆಗಳಲ್ಲೂ ಎಲ್ಲ ಕಾರ್ಯಕ್ರಮಗಳಲ್ಲೂ ವಿಶೇಷವಾಗಿ ದೀನ ದಲಿತರಿಗೆ, ಹಿಂದುಳಿದವರಿಗೆ, ಮಹಿಳೆಯರಿಗೆ, ರೈತರಿಗೆ ಒಂದು ಚಿಕ್ಕ ಮಗುವಿನಿಂದ ಹಿಡಿದು ಎಲ್ಲರಿಗೂ ಸಲ್ಲುವಂತ ರೀತಿಯಲ್ಲಿ ಅಮೃತ ಯೋಜನೆಯನ್ನು ಕೊಟ್ಟಂತ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಸರ್, ಬಹಳ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಕುಮಾರಸ್ವಾಮಿ ಅವರು ಒಂದ್ ಮಟ್ಟಕ್ಕೆ ಮಾಡಿದ್ದಾರೆ, ಜಿಲ್ಲೆ ಮಾಡಿದ್ದಾರೆ, ಒಂದಿಷ್ಟು ಕೆಲಸ ಮಾಡಿದ್ದಾರೆ. ನಾವು ಅದನ್ನು ಮೀರಿ ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಅದನ್ನು ಮೀರಿ ಅವ್ರೇನು ಸ್ಮಾರ್ಟ್ ಸಿಟಿ ಅಂತ ಹೇಳ್ಕೊಟ್ಟಿರೋ ಆ ಸ್ಮಾರ್ಟ್ ಸಿಟಿನೂ ಕಾರ್ಯರೂಪಕ್ಕೆ ತರುವಂಥದ್ದು ಮಾಡ್ತಾ ಇದ್ದೀವಿ. ಮರೂರಿನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು ಅಂತಿದ್ದೀವಿ, ಯೂನಿವರ್ಸಿಟಿ ತರ್ತಾ ಇದ್ದೀವಿ, ಬ್ಯಾಂಗ್ಳೂರು ಯೂನಿವರ್ಸಿಟಿ ತರ್ತಾ ಇದೀವಿ, ಅಲ್ಲಿ ರಾಮನಗರ ಕ್ಯಾಂಪಸ್ ಮಾಡ್ತಾ ಇದೀವಿ, ಹೆಲ್ತ್ ಯೂನಿವರ್ಸಿಟಿ ಮಾಡ್ತಿದ್ದೀವಿ, ಹೇಳ್ತಾ ಹೋಗ್ತಾರೆ, ಸಿಲ್ಕ್ ಮಾರ್ಕೆಟ್ ಮಾಡ್ತಾ ಇದೀವಿ, ಫುಡ್ ಪ್ರೊಸೆಸಿಂಗ್ ಯೂನಿಟ್, ಇದು ಅಗ್ರಿಕಲ್ಚರ್ ಡಿಮ್ಯಾಂಡ್ ಅಗ್ರಿಗೇಷನ್. ಇವರೆಲ್ಲ ಏನ್ ಯೋಚನೆ ಮಾಡಕ್ಕಾಗಲ್ವಲ್ಲ ನಿಖಿಲ್ ಅಂತ ಎಲ್ಲ ಯೋಚನೆ ಮಾಡಿ ಏನೊಂದು ಮಾಡ್ರೆ ನಮ್ ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋದನ್ನ ಪ್ರತಿಯೊಂದು ಆಸ್ಪೆಕ್ಟ್ ಗಮನದಲ್ಲಿ ಇಟ್ಕೊಂಡು ನಾವು ಮಾಡಕ್ ಕೊಟ್ಟಿರುವಂತದ್ದು. ಹಾಗೆ ಇವತ್ತು ಇವರಿಂದ ಅಭಿವೃದ್ಧಿ ಅನ್ನೋಂಥದ್ದು ಕೇವಲ ಏನೋ ಒಂದಿಷ್ಟು ಕೆಲಸಗಳು ಸಣ್ಣ ಪುಟ್ಟ ಮಾಡಕೊಳ್ಳೋದಲ್ಲ. ಇವರು ಅಲ್ಲಿ ಭಾಗದ ಪ್ರತಿನಿಧಿಗಳು, ಮುಖ್ಯಮಂತ್ರಿಗಳಾದವರು, ಹಲವಾರು ವರ್ಷ ಮಂತ್ರಿಗಳು ಆಗಿರುವಂತದ್ದು. ಇವರು ಅಲ್ಲೇ ನಿಂತ್ಕೊಂಡಿರೋರು, ಮಾಡ್ತಾ ಇರೋರು ಯಾವ ರೀತಿ ಮಾಡಬೇಕಾಗಿತ್ತು. ನಾನು ಆ ಮಟ್ಟಕ್ಕೆ ಏನೋ ಅವ್ರನ್ನೇನು ನೋಡಿರುವಂಥದ್ದು ಇಲ್ಲ, ಮಾಡಿರ್ಬೋದು. ಆದ್ರೆ ನಾವು ಅದನ್ನು ಮೀರಿ ಮಾಡಬೇಕು. ಅವ್ರಿಗೂ ಸಹ ಹೇಗೆ ಕೆಲಸ ಮಾಡಬಹುದು ಅಂತ ತೋರಿಸುವಂತ ಪ್ರಯತ್ನವನ್ನು ನಾವು ಮಾಡಿರುವಂತದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಏನೇ ಘೋಷಣೆ ಮಾಡಿರ್ಬೋದು, ಘೋಷಣೆ ಮಾಡಿದ್ರು ಅದನ್ನೆಲ್ಲ ಕಾರ್ಯರೂಪಕ್ಕೆ ತಂದು ಟೆಂಡರ್ ಮಾಡಿ ಕಾರ್ಯರೂಪಕ್ಕೆ ತರ್ತಿರೋರು ಯಾರು? ನಾವು. ಹಲವಾರು ಕಾರ್ಯಕ್ರಮ ಹೇಳಿರ್ಬೋದು, ಈ ರೀತಿ ಒಂದಾಗಿರ್ತದೆ. ಮತ್ತೆ ಇವತ್ತು ನಾನು ಹೇಳಬೇಕಂದ್ರೆ ಇವತ್ತಿನ ಘಟನೆ ಕಾಂಗ್ರೆಸ್ ಪಕ್ಷದ ನಡವಳಿಕೆ ಮತ್ತು ಅದರಲ್ಲೂ ವಿಶೇಷವಾಗಿ DK ಬ್ರದರ್ಸ್ ಅಲ್ಲಿದ್ದಂತ DK ಸುರೇಶಿನ ವರ್ತನೆ, ಅದನ್ನ ಸಮಜಾಯಿಸಿಕೊಂಡು ಏನೆಲ್ಲ ಮಾತಾಡ್ತಿರೋರು DK ಶಿವಕುಮಾರ್ ಖಂಡಿಸಬೇಕಿತ್ತು. ಇದು ನನ್ನ ತಮ್ಮ ನಡವಳಿಕೆ ಮಾಡಿದಂತ ನಡವಳಿಕೆ ಸರಿಯಿಲ್ಲ ಅಂತ ಒಬ್ಬ ಯೋಗ್ಯವಾದಂತ ಉತ್ತಮವಾದಂತ ರಾಜಕಾರಣಿ ಏನಾರಾಗಿದ್ರೆ ಅವರು ಇವತ್ತು ಖಂಡಿಸಬೇಕಿತ್ತು. ಅವ್ರ ತಮ್ಮ ನಡ್ಕೊಂಡಿದ್ದಂತ ನಡವಳಿಕೆನ ಖಂಡಿಸಬೇಕಿತ್ತು. ಅದನ್ನ ಸಮಜಾಯಿಸಿಕೊಂಡು ಒಬ್ಬ ಮುಖ್ಯಮಂತ್ರಿ ಅವರು ಬಂದಾಗ ಯಾವ ರೀತಿ ನಡ್ಕೊಂಡಿದ್ದಾರೆ, ನಿಜಕ್ಕೂ ಕಾಂಗ್ರೆಸ್ಸಿನ ದುಸ್ಥಿತಿ ಅವರ ಯೋಚನೆಗಳು, ಅವರ ಅರ್ಹತೆಗಳು, ಅವರ ವ್ಯಕ್ತಿತ್ವವನ್ನ ಪ್ರತಿನಿಧಿಸ್ತಿದೆ. ನನಗೆ ಬಹಳ ಇವತ್ತು ನೋಡಿದಂತ ಇವರ ನಡವಳಿಕೆ ಇಡೀ ದೇಶ ನೋಡುವಂತದ್ದಾಯ್ತು. ಇವರ ಕೆಟ್ಟ ನಡವಳಿಕೆ ಇವರಿಗೆ ತಕ್ಕ ಪಾಠವನ್ನ ಜನ ಕಲಿಸ್ತಾರೆ ಅಂತ ಸಂಪೂರ್ಣ ವಿಶ್ವಾಸ ಇದೆ. ಅವ್ರ ಇಳಿಮುಖ ಅಂತ ಹೇಳಿದ್ದೀನಿ. ಇವತ್ತಿಂದ ಅವ್ರು ಪ್ರಾರಂಭ ಆಗಿರುವಂತದ್ದು ಅವರ ಇಳಿಮುಖ. ಇನ್ನು ನೋಡಿ ಅವ್ರ ಇಳಿಮುಖ.
ಇದಿಷ್ಟು ಈ ಹೊತ್ತಿನ S9 ಟಿವಿ ಫೋಕಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 ಟಿವಿ, ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.